ಸೋಮೇಶ್ವರ, ಪಾಠಕ್ಕೆ ಬನ್ನಿ. ಹಿಡ್ಕೊಂಡ್ಬಿಟ್ಟಿದ್ಯೋ ಬಂದ್ರು ವಿಶ್ವ ಬಂದ್ರು. ಮುಟ್ಟ ಬಾಗ್ಲು ಹೀಗೇನು ಹಾಕೋದು? ಈ ಕಡೆ ಬಾ. ಶಿಖಾಮಣಿ ನೀನು. ಏಯ್ ನೋಡ್ಕೋ, ಸರಿಯಾಗಿ ನೋಡ್ಕೋ. ಹೀಗೆ ಹಿಡ್ಕೊಂಡು ಹೀಗೆಳ್ಕೋಬೇಕು. ಏನಾಯ್ತು ಏನಾಯ್ತು? ಬಾಗಿಲು ಕೈ ಹಿಡ್ಕೊಂಡ್ಬಿಟ್ಟಿದೆ. ನಿನ್ನ ಬುರುಡೆಯಲ್ಲಿ ಬೂದಿ ತುಂಬಿದೆ. ಬಿಡ ಕೈನ ಬಿಡ. ಭಕ್ತಿ ಇಲ್ಲದೆ ಇದ್ರೆ ಹೀಗೇನೆ. ಗುರುಗಳು ಹೇಳಿಲ್ವಾ ಎಲ್ಲಾನು ಈಶ್ವರ ಸ್ವರೂಪ ಅಂತ? ಅಪ್ಪ ಬಾಗಿಲೇಶ್ವರ, ಈ ಸಾಂಬ್ರಾಣಿಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ದೆ. ಏಯ್ ಬಾಗಿಲು ಹೇಗೆ ಹಾಕೋಬೇಕು ಅಂತ ನಾನ್ ತೋರಿಸ್ತೀನಿ. ಅದು ಮೆಲ್ಲ ಕೂತ್ಕೊಂಡು ಇಲ್ಲಿ ಕೈ ಹಾಕಿ ಈಗ ಎಡ್ಕೊಂಡ್ರೆ ಹಾಕೊಳ್ಳುತ್ತೆ. ಏನ್ರು ಏನ್ರು ಇನ್ನೂ ಗಲಾಟೆ? ಯಾಕ್ರೋ ಹೀಗ್ ಕೂತಿದ್ದೀರಾ? ಗುರುಗಳೇ, ಈ ಬಾಗಿಲಿಗೆ ನಮ್ ಮೇಲ್ ಕೋಪ. ನನ್ ಕೈ ಕಚ್ಬಿಡ್ತು. ನನ್ನ ಬೆರಳನ್ನು ಇನ್ನೂ ಕಚ್ಚುತ್ತಾನೆ ಇದೆ. ಈಗ ಬೆರಳು ಕೊಟ್ಟು ಬಾಗ್ಲು ಹಾಕೋತಾರ? ಇನ್ ಹೇಗೆ? ಕೈ ತೆಗಿ. ಇಲ್ಲಿ ಹಿಡ್ಕೊಂಡು ಹೀಗೆ ಈಗ ಗೊತ್ತಾಯ್ತಾ? ಗೊತ್ತಾಯ್ತು ಗೊತ್ತಾಯ್ತು. ಪಾಠಕ್ಕೆ ಬನ್ನಿ. ಚಂದ್ರಶೇಖರ ಪಾಹಿ ಮಾಂ, ಚಂದ್ರಶೇಖರ ಪಾಹಿ ಮಾಂ, ಚಂದ್ರಶೇಖರ ಪಾಹಿ ಮಾಂ, ಚಂದ್ರಶೇಖರ ಪಾಹಿ ಮಾಂ, ಚಂದ್ರಶೇಖರ ಚಂದ್ರಶೇಖರ ಸುಂದರೇಶ್ವರ, ಗುರುಗಳೇ. ಎಲ್ಲಿ ನಿನ್ನೆ ಹೇಳ್ಕೊಟ್ಟು ಸಂಗೀತ ಪಾಠ ಹೇಳು. ಸಂಗೀತನ ಹೀಗೆಲ್ಲ ಕೆಟ್ಟಾಗಿ ಹಾಡಬಾರ್ದಪ್ಪ. ಸಂಗೀತಗಾರನಿಗೆ ಕಂಠ ಶುದ್ಧವಾಗಿರ್ಬೇಕು. ಕಂಠ ಶುದ್ಧಿ ಹೋಗ್ತೀಯೋ? ಈ ಕೇಳಿ ಗುರುಗಳೇ. ಕಿರಿಚಬೇಡ್ವೋ, ಹೆಂಚುಗಳೆಲ್ಲ ಹಾರೋಗುತ್ತೆ. ಎಲ್ಲಿ ಗುರುಗಳೇ? ಒಂದು ಹಾರೆ ಇಲ್ವಲ್ಲ? ಸುಂದರೇಶ್ವರ ಹೇಳೋ ಹೇಳೋ. ನಂದಿ, ಏ ನಂದಿ, ಗುರುಗಳೇ, ನಿನ್ನೆ ಹೇಳ್ಕೊಟ್ಟ ಶ್ಲೋಕ ಬಂತ? ವಾ, ಮೊನ್ನೆನೆ ಬಂದ್ಬಿಡ್ತು. ಆದ್ರ ಅರ್ಥನು ಚೆನ್ನಾಗ್ ಗೊತ್ತು. ಹೇಳು. ದಿಲೀಪಾನಂತರೇ ರಾಜೇ ತನ್ನ ಸಿಂಹಾಸನೆ ಪ್ರದಕ್ಷಿಣೆ. ಅಂದರೆ ದೀಪ ಬೆಳಗಿದ ನಂತರ ರಾಜ ತನ್ನ ಸಿಂಹಾಸನವನ್ನು ಸಾಯಿಸಿ ಪ್ರದಕ್ಷಿಣಕ್ಕೆ ಹೋದ. ಮೂರ್ಖ ಮೂರ್ಖ, ಹಾಗಲ್ವ ಶ್ಲೋಕ? ನಾನು ಹೇಳ್ಕೊಟ್ಟಾಗ ಹೇಳು. ದಿಲೀಪಾನಂತರಂ ರಾಜ್ಯೇ. ದಿಲೀಪಾನಂತರಂ ರಾಜ್ಯ. ಹಾಗ್ಯಾಕೆ ಹೇಳ್ತೀಯೋ ಅವಿವೇಕಿ? ಹಾಗಾಗಲ್ಚು ಅವಿವೇಕಿ. ಬಾಯ್ ಮುಚ್ಚು, ಬಾಯ್ ಮುಚ್ಚ. ಗಣಪತಿ ಗಣಪತಿ, ಸುಮ್ಮನಿರೋ ನಂದಿ. ನಮಸ್ಕಾರ ಗುರುದೇವ. ಮಹಾಪ್ರಭುಗಳು ತಮ್ಮನ್ನು ಬರಹೇಳಿದ್ದಾರೆ. ನನ್ನ ನಿಮ್ಮನ್ನಲ್ಲ, ನನ್ನನ್ನ. ಸರಿ, ನಾನು ಅರಮನೆಗೆ ಹೋಗಿ ಬರ್ತೀನಿ. ನೀವು ಬಾಗಿಲುಗಳನ್ನು ಭದ್ರವಾಗಿ ಹಾಕೊಂಡು ನಾನು ಹೇಳ್ಕೊಟ್ಟ ಪಾಠ ಜ್ಞಾಪಿಸ್ಕೊಳ್ತಾ. ಗುರುಗಳು ಬಾಗಿಲು ಹಾಕೊಂಡ್ರು. ನಂದಿ, ಗುರುಗಳೇ ಗುರುಗಳೇ, ನನಗೆ ತುಂಬಾ ಆಯಾಸ ಆಗಿದೆ. ಸ್ವಲ್ಪ ಕಾಲ ವಿಶ್ರಾಂತಿ ತಗೋತೀನಿ. ಲೇ, ಗುರುಗಳು ವಾಂತಿ ಮಾಡ್ಕೋತಾರಂತೆ. ವಾಂತಿ ಅಲ್ವೋ, ವಿಶ್ರಾಂತಿ. ಮಲ್ಕೋತೀನಿ. ಗುರುಗಳು ಮಲ್ಕೋತಾರೆ. ಚಾಪೆ ಹಾಸ್ರೋ, ಜಿಮ್ ತಗೊಂಡ್ರು.
ಈ ಕಾಲ್ ನಂದು, ಆ ಕಡೆ ಹೋಗೋ. ನಂದು ಕಣ ಈ ಕಾಲು, ನಾನೇ ಆ ಕಡೆ ಹೋಗ್ಲಿ? ಈ ಕಾಲು ನಂದು ಒಂದೇ. ನಿಂದು ಅಂತೆ ಕಾಲು? ಇರು ನಿಂಗ್ ಮಾಡ್ತೀನಿ. ನಾನು ನೋಡ್ತೀನಿ. ಟಕ ಟಕ ಧಿಮ್ ಟಕ 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 ಧಿಮ್ ಟಕ ಧಿಮ್ ಟಕ ಧಿಮ್ ಟಕ 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 ಧಿಮ್ ಟಕ ಧಿಮ್ ಟಕ ಧಿಮ್ ಟಕ ಧಿಮ್ ಟಕ. ನನ್ ಕಾಲ್ ತಗೋತ್ಯಾ? ನನ್ ಕಾಲ್ ತಗೋತ್ಯಾ? ನನ್ ಕಾಲ್ ತಗೋತ್ಯಾ? ನನ್ ಕಾಲ್ ತಗೊಂಡ್ರೆ ನಾನ್ ಬಿಡ್ತೀನ, ನನ್ ಕಾಲ್ ತಗೊಂಡ್ರೆ ನಾನ್ ಬಿಡ್ತೀನ. ಲೇ ಲೇ ಬಿಡ್ರೋ ನನ್ನ, ಬಿಡ್ರೋ. ನನ್ ಕಾಲು ಬಂಗಾರದ್ದು, ನಿನ್ ಕಾಲು ಹಿತ್ತಾಳೆ. ನನ್ ಕಾಲ ಯಾಕೋ ನಿನ್ ಮುಟ್ಟೋದು? ನಿನ್ ಕಾಲೇ ಹಿತ್ತಾಳೆ. ನನ್ ಕಾಲಕ್ ಜೋರ ಹೊಡಿತ್ಯಾ? ನಿನ್ ಕಾಲಕ್ ಜೋರ ಹೊಡೆದ್ನ? ನಾನ್ ನಿನ್ ಕಾಲಿಗೆ ಅಷ್ಟು ಜೋರಾಗಿ ಹೊಡ್ತೇನೋ? ಲೇ ಲೇ ನಿಮ್ ಸೇವೆ ಸಾಕು, ಬಿಡ್ರೋ ನನ್ ಕಾಲ್ನ. ನೀವ್ ಮಲ್ಕೊಳ್ಳಿ ಗುರುಗಳೇ, ಅವ್ರವ್ರ ಜಗಳ ಕಾಯ್ಕೊಂಡ್ರೆ ನಮ್ಗೇನು? ನೀವ್ ಮಲ್ಕೊಳ್ಳಿ. ಈಗ ನೋಡ್ಕೊಂಡ್ ನಿನ್ ಕಾಲ್ನ. ನೀನ್ ನೋಡ್ಕೊಂಡ್ ನಿನ್ ಕಾಲ್ನ ತಗೋ ತಗೋ. ಗುರುಗಳ ಕೋಪ ಬಂದ್ಬಿಡುತ್ತೆ, ಸುಮ್ಮನೆ ಆನಂದೆ. ನನ್ ಕಾಲ್ ಸುದ್ದಿಗ್ ಬಂದ್ರೆ ನಿನ್ನ ಸುಮ್ನೆ ಬಿಟ್ಬಿಡ. ನಿನ್ ಕಾಲ್ನ ತುಂಡು ತುಂಡು ಮಾಡ್ಬಿಡ್ತೀನಿ. ನನ್ ಕಾಲ್ ತುಂಡು ಮಾಡ್ತೀಯಾ? ನೋಡ್ತಾ ಇರು, ನಿನ್ ಕಾಲ್ನ ಜಜ್ಜಿ ಬಜ್ಜಿ ಮಾಡ್ಬಿಡ್ತೀನಿ. ನಾನು ನೋಡ್ತೀನಿ ನೀನ್ ಏನ್ ಮಾಡ್ತೀಯ ಅಂತ. ನಾನು ನೋಡ್ತೀನಿ ನೀನೇನ್ ಮಾಡ್ತೀಯ ಅಂತ. ನೋಡೋಣ ನೋಡೋಣ. ಬಿಡ್ರೋ ನನ್ನ ಬಿಟ್ಟು ಬಿಡ್ರೋ. ನೀವು ಸುಮ್ನೆ ರೀ ಗುರುಗಳೇ. ನಿಮ್ಗ್ ಕೋಪ ಬಂದ್ರೆ ಅವ್ರ ಬದುಕಾಗತ್ತಾ? ಅಯ್ಯೋ ಬಿಡ್ರೋ ಬಿಡ್ರೋ, ಅವ್ರು ನನ್ನ ಕಾಲನ್ನ ಕತ್ತರಿಸಿ ಹಾಕ್ಬಿಡ್ತಾರೆ, ಬಿಡ್ರೋ. ನಿಮಗೇನು ಅವರೇ ಅನುಭವಿಸ್ತಾರೆ. ಲಕ್ಷ್ಮಿ ಲಕ್ಷ್ಮಿ. ಅಯ್ಯಯ್ಯೋ ಮನೆ ಹಾಳ್ರ, ನಿಮಗ್ ಜ್ಞಾನ ಇದೆಯಲ್ವಾ? ನಡಿಯಾಚೆ ಎದುರು ನಿಂತ್ಕೊಂಡ್ರೆ ಒಬ್ಬೊಬ್ರನ್ನ ಬಡ್ದು ಬಿಡ್ತೀನಿ ನೋಡು. ಗುರು ಸೇವೆ ಚೆನ್ನಾಗ್ ಮಾಡಿದ್ರೆ ನಮ್ಮನ್ನೇ ಬೈತಾರೆ. ಹಾಕ್ಬಿಡ್ತೀನಿ ನೋಡು. ನಡಿಯ ನಡಿ. ಕುಟ್ಟು ಬಿಡ್ತೀನಿ ನೋಡು, ಚಚ್ಚು ಬಿಡ್ತೀನಿ ನೋಡು, ಕುಟ್ಟು ಬಿಡ್ತೀನಿ ನೋಡು, ಚಚ್ಚು ಹೊಡಿ, ಕುಟ್ಟು ಹೊಡಿ, ಕುಟ್ಟು ಹೊಡಿ. ಹುಡುಗನ ಬಂದ್ರು ಇಲ್ಲಿ. ಯಾವನ ಅವನು? ನಮ್ ಗುರುಗಳ ಹಳೆಯ ಶಿಷ್ಯ ಇರ್ಬೇಕು. ಕೂಗುದ್ರ ನಮ್ಮನ್ನ? ಯಾಕೆ? ಪಾಠ ಹೇಳ್ಕೊಡೋಕೆ. ನೀವು ಕುಟ್ಬಿಡ್ತೀನಿ ಚಚ್ಬಿಡ್ತೀನಿ ಅಂತಿದ್ರಲ್ಲ, ಅದ್ ತಪ್ಪು. ಹಾಗನ್ಬಾರ್ದು. ಇನ್ ಹ್ಯಾಗನ್ಬೇಕು? ಹೇಳ ಹೇಳಿ, ನಾವು ಕೇಳ್ತೀವಿ. ಸರಿಯಾಗಿ ನೋಡ್ಕೊಳ್ಳಿ, ಸರಿಯಾಗಿ ಕೇಳ್ಕೊಳ್ಳಿ. ಕೆನ್ನೆ ಮೇಲೆ ಹೊಡೆದ್ರೆ ಪಳಾರ್, ತಲೆ ಮೇಲೆ ಹೊಡೆದ್ರೆ ಕಿಟಾರ್, ಬೆನ್ನಿನ ಮೇಲೆ ಹೊಡೆದ್ರೆ ಟಮಾರ್, ತೊಡೆ ಮೇಲೆ ಹೊಡೆದ್ರೆ ಛಟಾರ್. ನಮ್ ಗುರುಗಳು ಈ ಪಾಠ ನಮಗ್ ಹೇಳ್ಕೊಟ್ಟೇ ಇಲ್ಲ. ಸ್ವಾಮಿಗಳೇ, ನಮ್ ಸ್ನೇಹಿತರನ್ನೆಲ್ಲ ಕರಿತೀವಿ, ಇನ್ನೊಂದ್ಸಾರಿ ಹೇಳ್ಕೊಡ್ತೀರಾ? ವಿಶ್ವ ಸುಬ್ಬ ಸುಂದರ ಎಲ್ಲ ಬಂದಿದ್ದೀರಾ? ಸರಿಯಾಗಿ ನೋಡ್ಕೊಳ್ಳಿ, ಸರಿಯಾಗಿ ಕೇಳ್ಕೊಳ್ಳಿ. ಇಲ್ಲಿ ಹೊಡೆದ್ರೆ ಪಳಾರ್, ಇಲ್ಲಿ ಹೊಡೆದ್ರೆ ಕಿಟಾರ್, ಈ ಜಾಗಕ್ಕೆ ಹೊಡೆದ್ರೆ ಟಮಾರ್, ಇಲ್ಲಿ ಹೊಡೆದ್ರೆ ಛಟಾರ್. ನೋಡ್ರೋ ನೋಡ್ರೋ, ಇಲ್ಲಿಗೆ ಹೊಡೆದ್ರೆ ತಪ್ಪ. ಇಲ್ಲಿಗೆ ಹೊಡೆದ್ರೆ ಪಳಾರ್. ಇದು ನಾನು ಬರ್ತೀನಿ. ನಾವು ಪೂರಾ ಪಾಠ ಕಲ್ತ್ಕೋಬೇಕು. ಹೌದು. ನೀನು ಪಳಾರ್ ಕಲ್ತ್ಕೋ, ನೀನು ಗಿಟಾರ್ ಕಲ್ತ್ಕೋ, ನೀನು ಠಮಾರ್ ಕಲ್ತ್ಕೋ, ನಾನು ಗಿಟಾರ್ ಕಲ್ತ್ಕೋತೀನಿ. ಕಲ್ತ್ಕೊಂಡ್ರ ಪಳಾರ್
ಏನ್ರು ಈ ಗಲಾಟೆ? ಗಲಾಟೆ ಅಲ್ಲ ಗುರುಗಳೇ, ನೀವ್ ಇದುವರೆಗೂ ಹೇಳ್ಕೊಡ್ದೇ ಇರೋ ಪಾಠನ ಇವ್ರು ಹೇಳ್ಕೊಡ್ತಾ ಇದಾರೆ. ಇದು ಫಳ. ಇದು ನಾನು ಏನೋ ಹೇಳ್ಕೊಡಕ್ ಹೋದೆ, ನನಗೆ ತೀರ್ಮಾನ ಹಾಕಿದ್ರು. ಮುಟ್ಟಾಳ್ರು, ಶುದ್ಧ ಮೂರ್ಖರು, ಪ್ರಪಂಚದ ಜ್ಞಾನ ಸ್ವಲ್ಪನೂ ಇಲ್ಲ. ದೊಡ್ಡ ಮನುಷ್ಯರು ಮನೆಗೆ ಬಂದ್ರೆ ವಿನಯ ವಿಧೇಯತೆಯಿಂದ ನೋಡ್ಕೊಳ್ಬೇಕು. ಈಗ ನೋಡ್ಕೊಳ್ಳೋದು. ಇವರು ದೊಡ್ಡ ಮನುಷ್ಯರೇ, ನಮಗ್ ಗೊತ್ತೇ ಆಗ್ಲಿಲ್ಲ. ಈಗ ಗೊತ್ತಾಯ್ತಲ್ಲ, ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ. ದೊಡ್ಡ ಮನುಷ್ಯರೇ, ತಪ್ಪಾಯ್ತು. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ಮನುಷ್ಯರು ದೊಡ್ಡವರಲ್ಲ, ದೊಡ್ಡವರಲ್ಲ. ರಾತ್ರಿಯ ಹೊತ್ತೆ ನುಗ್ಗುವರಲ್ಲ, ನುಗ್ಗುವರಲ್ಲ. ದೊಡ್ಡ ಮನುಷ್ಯರು ದೊಡ್ಡವರಲ್ಲ, ದೊಡ್ಡವರಲ್ಲ. ರಾತ್ರಿಯ ಹೊತ್ತೆ ನುಗ್ಗುವರಲ್ಲ, ನುಗ್ಗುವರಲ್ಲ. ಗೋಡೆಗೆ ಕನ್ನ ಹಾಕುವರಲ್ಲ, ಗಂಟನ್ನು ಕಟ್ಟಿ ಓಡುವರಲ್ಲ. ತಗದಿಮಿ ಬಡಿದರೆ ಆಗ ತೋಡಿರಾಗ ಹಾಡುವರಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ಸರಿಗಮ ಪದ ನಿಸ ಹೇಳುವರೆಲ್ಲ, ಸಂಗೀತವನು ಬಲ್ಲವರಲ್ಲ. ಸರಿ ಗಮ ಪದ ನಿಸ, ಸರಿಗಮ ಪದ ನಿಸ ನಿಸದ ಪಬ್ಲಿಕ ಮಗ ಹೇಳುವರಲ್ಲ. ಸಂಗೀತವನು ಬಲ್ಲವರಲ್ಲ. ಎರಡಕ್ಷರವ ಕಲಿತವರಲ್ಲ, ಪಂಡಿತರಂತೆ ತಡಿಸುವರಲ್ಲ. ಒಂದೊಂದರ ಒಂದು ಮಗ್ಗಿಯ ಮುಂದೆ ಬೇರೆ ಸುಲಭದ ಲೆಕ್ಕವೇ ಇಲ್ಲ. ದೊಡ್ಡವರೆಲ್ಲ ಜಾಣರಲ್ಲ.